ಶಾಸಕನಾಗಿದ್ದ, ಒಂದು ಸಲ ಸಂಸದನಾಗಿದ್ದ. ಯಾವ ಕ್ಷೇತ್ರದಿಂದ ಸ್ವತಃ ಪಂಡಿತ್ ಜವಾಹರ್ಲಾಲ್ ನೆಹರು ಗೆದ್ದು ಹೋಗಿದ್ರು ಆ ಕ್ಷೇತ್ರದ ಸಂಸದನಾಗಿದ್ದ ಈತ. ಅವನ ಮಗ ಇವತ್ತು ಪೊಲೀಸ್ ಎನ್ಕೌಂಟರ್ನಲ್ಲಿ ಬೀದಿ ಹಣ ಆದ. ಸಿ, ಐ ಆಮ್ ದ ಪರ್ಸನ್ ಹೂ ಡೋಂಟ್ ಎಂಜಾಯ್ ದೀಸ್ ಥಿಂಗ್ಸ್. ಎಕ್ಸ್ಟ್ರಾ ಜುಡಿಷಿಯಲ್ ಕನ್ವಿಕ್ಷನ್ಗಳಿವೆಲ್ಲ ಅಂದರೆ ಆ್ಯಕ್ಚುಲಿ ನ್ಯಾಯಾಲಯ ತೀರ್ಮಾನ ಮಾಡಬೇಕು, ಅವೆಲ್ಲವ ವಾದಗಳನ್ನು ಒಪ್ಕೊಳ್ಳೋಣ. ಬಟ್ ಈ ಕೇಸಿನ ಹಿಸ್ಟ್ರಿ ನೋಡಿದ್ರೆ, ಹೇಳಿದ್ದೀನಿ ಇದನ್ನು ವಿವರವಾಗಿ ಹೇಳಿದ್ದೀನಿ ಈ ಕೇಸಿನ ಹಿಸ್ಟ್ರಿಯನ್ನು. ಅತೀಕ್ ಅಹಮ್ಮದ್ ವಾಸ್ ಎ ಗ್ಯಾಂಗ್ಸ್ಟರ್. ಇವನ ಮೇಲೆ 100 ಕೇಸು, ಕ್ರಿಮಿನಲ್ ಕೇಸು. ಇವನ ಇಡೀ ಕುಟುಂಬದ ಮೇಲೆ ಸೇರಿಸಿದ್ರೆ 170 ಕೇಸು. ಇವನ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿಸಿದ್ರೆ 5 ಜನ ಗಂಡು ಮಕ್ಕಳು ಇವನಿಗೆ. ಅತೀಕ್ ಅಹಮ್ಮದ್ ಮೊದಲು ಇಂಡಿಪೆಂಡೆಂಟ್ MLA ಆಗ್ತಾನೆ. ಆಮೇಲೆ ಸಮಾಜವಾದಿ ಪಕ್ಷದ ಟಿಕೆಟ್ ಕೊಡುತ್ತೆ ಇವನಿಗೆ, ಸಮಾಜವಾದಿ ಪಕ್ಷದಿಂದ ಶಾಸಕ ಆಗ್ತಾನೆ. 1 ಸಲ ಅಲ್ಲ, 2 ಸಲ ಅಲ್ಲ, 5 ಸಲ MLA ಆಗ್ತಾನೆ. ಏಕಾಏಕಿ ಅವನಿಗೆ ಎಷ್ಟು ಅಂತ ಸ್ಟೇಟ್ ಲೆವೆಲ್ ಪಾಲಿಟಿಕ್ಸ್ ಮಾಡೋದು, ನ್ಯಾಷನಲ್ ಪಾಲಿಟಿಕ್ಸ್ ಮಾಡಬೇಕು ಅನ್ಸುತ್ತೆ. MP ಎಲೆಕ್ಷನ್ ಬರುತ್ತೆ, MP ಎಲೆಕ್ಷನ್ ನಿಂತ್ಕೊತಾನೆ, ಗೆಲ್ತಾನೆ. ಇವನು ಶಾಸಕ ಸ್ಥಾನ ಬಿಟ್ಟು MP ಆಗಿರ್ತಾನಲ್ಲ, ಆ ಶಾಸಕ ಸ್ಥಾನಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ. ಅಲ್ಲಿ ಇವನು ತಮ್ಮ ನಿಂತ್ಕೊತಾನೆ. ತಮ್ಮ ಸೋತುಬಿಟ್ಟ. ಗೆದ್ದದ್ದು BSPಯ ಕ್ಯಾಂಡಿಡೇಟು. 2005 ಕಥೆ ಇದು. BSP ಅವನು ಗೆದ್ನಲ್ಲ, MLA ಆದ್ನಲ್ಲ, ಅವನು ನನ್ನ ತಮ್ಮನ ಸೋಲ್ಸಿದ್ನಲ್ಲ ಅವನು ಅಂತ. ಹೌ ಡೇರ್ ಹಿಮ್. ರಾಜ್ಪಾಲ್ ಒಬ್ಬ ಶಾಸಕನನ್ನ ಅವನ ಮನೆ ಮುಂದೆ ತಮ್ಮನ್ನು ಕಳಿಸಿ ಗುಂಡು ಹಾಕಿಸ್ತಾನೆ. ಅವನು ಅತೀಕ್ ಅಹಮ್ಮದ್ ಕೊಲ್ಲಿಸ್ತಾನೆ ಶಾಸಕನನ್ನ. ನನಗಿದು 15 ವರ್ಷ ಕ್ರೈಮ್ ರಿಪೋರ್ಟಿಂಗ್ ಮಾಡಿದ್ದೀನಿ ನಾನು. ಇಂಥ ಕೇಸ್ ನಾನು ಲೈಫಲ್ಲಿ ನೋಡಿಲ್ಲಪ್ಪ. ಅದು ಯಾರೋ ಜಯರಾಜ್ ಹಂಗೆ ಬೆಂಗಳೂರಲ್ಲಿ ದಾಂಗುಡಿ ಇಡ್ತಿದ್ದ ಅನ್ನೋದೇ ನಮಗೆ ದೊಡ್ಡ ವಿಷಯ. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದರೆ ಮಚ್ಚು ತೋರಿಸ್ತಿದ್ದ ಅವನು ಅನ್ನೋದೇ ದೊಡ್ಡ ವಿಷಯ ನಮಗೆ. ಇವನು ತನ್ನ ತಮ್ಮನ ವಿರುದ್ಧ ಗೆದ್ದಂಥ MLA ಕೊಲ್ಲಿಸ್ದ. ನೋಡಿ ನಿಮಗೆ ದುರಂತ ಹೆಂಗೆ ಅಂದರೆ, ಮೊನ್ನೆ ಉಮೇಶ್ ಪಾಲ್ ಕಿಡ್ನಾಪ್ ಕೇಸ್ನಲ್ಲಿ ಅವನಿಗೊಂದು ಜೀವಾವಧಿ ಶಿಕ್ಷೆ ಆಯಿತು. ಇಲ್ಲಿ ತನಕ ಒಂದು ಶಿಕ್ಷೆ ಆಗಿರಲಿಲ್ಲ ಅವನಿಗೆ. ಕೇಸ್ ಆಗ್ತಿದ್ವು, ಹಂಗೆ ಓಡಾಡ್ಕೊಂಡಿದ್ದ ಅವನು. ಈ ಕೇಸಿಗೆ ಬನ್ನಿ. ಈಗ ರಾಜ್ಪಾಲ್ ಮರ್ಡರ್ ಏನಾಯ್ತಲ್ಲ, ಆ ರಾಜ್ಪಾಲ್ ಮರ್ಡರ್ನಲ್ಲಿ ಮೊನ್ನೆ ಕೊಲೆಯಾದ ಉಮೇಶ್ ಪಾಲ್ ಐ ವಿಟ್ನೆಸ್, ವಕೀಲ ಆತ. ಅವನು ಮುಂದೆ ಈ ರಾಜ್ಪಾಲ್ ಮರ್ಡರ್ ಆಗಿತ್ತು. ಈ ರಾಜ್ಪಾಲ್ ಮರ್ಡರ್ ಕೇಸು ಫೈನಲ್ ಹಂತಕ್ಕೆ ಬರ್ತಾ ಇತ್ತು. ಫೈನಲ್ ಹಂತಕ್ಕೆ ಬಂದಾಗ ಉಮೇಶ್ ಪಾಲ್ ಐ ವಿಟ್ನೆಸ್ ಅಲ್ಲ, ಸಾಕ್ಷಿ ಹೇಳಿಬಿಟ್ರೆ ಆ ಕೇಸ್ನಲ್ಲಿ 16 ಜನ ಆರೋಪಿಗಳು ಇವರೇ ಕೊಂದದ್ದು ಅಂತ ಈ ವಕೀಲ ಉಮೇಶ್ ಪಾಲ್ ಸಾಕ್ಷಿ ಹೇಳಿದ್ರೆ ಅವ್ರಿಗೆ ಅಷ್ಟ್ರಿಗೂ ಶಿಕ್ಷೆ ಆಗ್ತಿತ್ತು. ಇವನ್ ಸಾಕ್ಷಿ ಹೇಳ್ದಂಗೆ ಏನು ಮಾಡಬೇಕು? ಮರ್ಡರ್ ಮಾಡಬೇಕು. ಮಾಡಿಬಿಟ್ರು, ಕೊಂದ್ರು ಇವನ್ನ. ಪ್ರಯಾಗ್ರಾಜ್ನಲ್ಲಿ ಹಗಲೇ ನಡೆದಂಥ ಕೊಲೆ ಅದು. ಅದಾದ ಮೇಲೆ ಸಹಜ ಉತ್ತರ ಪ್ರದೇಶದ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ದೇಶದಾದ್ಯಂತ ಪ್ರಶ್ನಾರ್ಥಕ ಚಿಹ್ನೆಗಳೆಂದು. ನೋಡ್ರಿ ಇದನ್ನ, ಹಿಂಗೆ ಒಬ್ಬ ವಕೀಲನನ್ನು ಕೊಂದಿದ್ದೆವು. ನಿಮ್ಗೆ ಇದರ ಹಿಂದೆ ನಡೆದಂಥ ಘಟನೆಗಳು, ಅತೀಕ್ ಅಹಮ್ಮದನ ಏನು ಹೇಳ್ತೀವಿ ನೀವು, ಕ್ರೌರ್ಯ, ಹೇಷಾರವ ಎಷ್ಟಾಗಿತ್ತು ಅಂದರೆ, ಅವನನ್ನು ಗುಜರಾತ್ನ ಸಾಬರ್ಮತಿ ಜೈಲಿಗೆ ಕಮಾನೆತ್ತದು, ಸಾಬರ್ಮತಿ ಜೈಲಿಗೆ ಹಾಕೋದು, ತಮ್ಮನ್ನು ಇನ್ನೊಂದು ಜೈಲು. ಅಷ್ಟು ಕೇಸ್ಗಳಾಗಿದ್ದವು ಅವನ ಮೇಲೆ. ಇವನ 9,000 ಕೋಟಿ ರೂಪಾಯಿ ಆಸ್ತಿಯನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ವಶಪಡಿಸಿಕೊಂಡಿತು, ಸೀಸ್ ಮಾಡ್ಕೊಂಡಿತು. 9,000 ಕೋಟಿ, ಒಂದಲ್ಲ ಎರಡಲ್ಲ, ಹಾಗೆಲ್ಲ ಆಗಿತ್ತು. ಇವನು ಜೈಲಲ್ಲೇ ಕೂತ್ಕೊಂಡು ಮರ್ಡರ್ ಮಾಡಿಸ್ದ ಉಮೇಶ್ ಪಾಲ್ದು. ಕೇಸ್ನಲ್ಲಿ ಸಾಕ್ಷಿ ಹೇಳಬಾರ್ದು ಅಂತ. ಆರೋಪಿಗಳ ಪೈಕಿ ಇವನ ಮಗ ಒಬ್ಬ ಇದ್ದ. ಮಗನೇ ಫೈರ್ ಮಾಡಿದ್ದು, ಮಗನ್ನೇ ಕಳಿಸಿ ಫೈರ್ ಮಾಡ್ದ. ಇವತ್ತು ಅವನ ಮಗನನ್ನು ಎನ್ಕೌಂಟರ್ ಮಾಡಿದ್ರು. ಫೆಬ್ರವರಿ 24 ಉಮೇಶ್ ಪಾಲ್ ಮರ್ಡರ್ ಆಗಿದ್ದು, ತನಿಖೆಗೆ STF ಅನ್ನು ರಚಿಸಲಾಗಿತ್ತು. ಇವತ್ತು ಮಧ್ಯಾಹ್ನ 12:45 ಇವನು ಝಾನ್ಸಿಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಾನೆ ಅಂತ ಸುದ್ದಿ ಬಂತು. ಒಬ್ಬ ಸಹಚರನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದಾನೆ ಅಂತ ಪೊಲೀಸರು ತಡೆದ್ರಂತೆ. ಶರಣಾಗಿ ಅಂದ್ರಂತೆ, ಅವ್ರು ಶರಣಾಗಿಲ್ಲವಂತೆ, ಫೈರ್ ಮಾಡಿದ್ರಂತೆ. ವಾಪಸ್ ಅವ್ರು ಫೈರ್ ಮಾಡಿದಾಗ ಇಬ್ರು ಸತ್ತೋಗಿದ್ದಾರೆ. ದಾಟ್ಸ್ ಇಟ್, ಸ್ಟೋರಿ ಅಷ್ಟೇ. ಇಬ್ಬರು ಸತ್ತೋಗಿದ್ದಾರೆ. ಅತೀಕ್ ಅಹಮ್ಮದ್ನ ಮಗ ಸತ್ತೋಗಿದ್ದಾನೆ, ಅವನ ಸಹಚರ ಒಬ್ಬ ಸತ್ತೋಗಿದ್ದಾನೆ.
ಅಸಾದ್ ಅಂತ ಇವನ ಹೆಸರು. ಇವನನ್ನು ಬಿಟ್ಟರು ಅಲಿ ಅಹಮ್ಮದ್ ಅಂತ ಇನ್ನೊಬ್ಬ ಮಗ ನೈನಿ ಜೈಲಿನಲ್ಲಿದ್ದಾನೆ. ಇನ್ನು 3 ಜನ, ಉಮರ್ ಅಹಮ್ಮದ್, ಅಜಾನ್ ಅಹಮ್ಮದ್, ಅಬಾನ್ ಅಹಮ್ಮದ್ ಅಂತ ಇನ್ನು 3 ಜನ ಮಕ್ಕಳಿದ್ದಾರೆ ಈತನಿಗೆ. ಈ ಎನ್ಕೌಂಟರ್ ಕೂಡ ಒಂದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.